MVK ಗೋಲ್ಡನ್ ಡೈರಿ ಹೊಸದಾಗಿ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ನೋಡೋಣ ಅನ್ನಿಸ್ತು, ನೋಡೋಕ್ಕೆ ಬಂದ್ವಿ. ತುಂಬ ಚೆನ್ನಾಗಿ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. 10 ಲಕ್ಷ ಲೀಟರ್ ಸಾಮರ್ಥ್ಯವುಳ್ಳ ಒಂದು ಟ್ಯಾಂಕ್ಸು ಎಲ್ಲ ಆಗಿದೆ. ಯಾರೋ ಕನ್ಸ್ಟ್ರಕ್ಷನ್ ಮಾಡೋರು ತುಂಬ ಒಳ್ಳೆ ಕನ್ಸ್ಟ್ರಕ್ಷನ್ ಥರ ಕಾಣಿಸ್ತಾರೆ. ತುಂಬ ಚೆನ್ನಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಇದೆ. ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಮಾಡಬೇಕಂದ್ರೆ ನಮ್ಮ ಆಫೀಸರ್ಸು ಹಂಗೆ ಇರಬೇಕು. ಹಂಗೆ ಇದ್ದರೆ ಅದು ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಆಗೋದಿಲ್ಲ ಅಂದರೆ ಆಗೋದಿಲ್ಲ. ಆಮೇಲೆ ಎಲ್ಲ ಡಿವೈಡೆಡ್ಡು ಹಾಲು ಏನು ನಾವು ಪ್ರೊಕ್ಯೂರ್ಮೆಂಟ್ ಮಾಡೋದು, ಎಂಟ್ರಿ ಎಕ್ಸಿಟು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಆದಷ್ಟು ಬೇಗ ನಮ್ಮ ಅಧ್ಯಕ್ಷರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಇದು ನಂದಲ್ಲ ನಿಮ್ಮದಲ್ಲ, ರೈತರು ಸಮಸ್ಯೆ ಇದು. ಈ ರೈತರು ಉದ್ಧಾರ ಆಗಬೇಕಾದ್ರೆ ಇವತ್ತೇನಾದರೂ ಇದ್ದರೆ ಹಾಲಿಂದ ಏನೋ ರೈತರು ಹಂಗೆ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆದಷ್ಟು ಬೇಗ ಇದನ್ನು ನೀವು ಓಪನ್ ಮಾಡಿ, ಎಲ್ಲ ನಿಮ್ಮ ಏನು ಆಡಳಿತ ಮಂಡಳಿ ಇದೆಯೋ ನೀವೆಲ್ಲರೂ ಸೇರಿ ಆದಷ್ಟು ಬೇಗ ಇದನ್ನು ಓಪನ್ ಮಾಡಿ ಇದನ್ನು ರೈತರಿಗೆ ಯೂಸ್ ಆಗೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಅಧ್ಯಕ್ಷರಲ್ಲಿ ಆಮೇಲೆ ನಿಮ್ಮ ಕಮಿಟಿನಲ್ಲಿ ಮನವಿ ಮಾಡ್ತೀವಿ. ಆಮೇಲೆ ಇನ್ನೊಂದೇನು ಹೇಳ್ಬೇಕಂದ್ರೆ, ಈ ಗೋಲ್ಡನ್ ಡೈರಿ ಎಲ್ಲರಿಗಿಂತೂ ಹೊಸದಾಗಿ ಒಳ್ಳೆ ಟೆಕ್ನಾಲಜಿಯಲ್ಲಿ ಮಾಡ್ತಾರೆ. ಮೊದಲು ಟ್ಯಾಪ್ಗಳು ತಿರ್ಸೋದು ಇದೆಲ್ಲ ಇತ್ತು, ಇವಾಗೆಲ್ಲ ಕಂಪ್ಯೂಟರೈಸ್ಡ್ ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ. ಇಂಥ ಒಂದು ಡೈರಿ ಬೇಕಾಗಿತ್ತು, ಒಳ್ಳೆಯದಾಗಿದೆ. ಆದಷ್ಟು ಬೇಗ ಜಲ್ದಿ ಕಂಪ್ಲೀಟ್ ಮಾಡಿ ಕ್ಲಿಯರ್ ಮಾಡಿಕೊಟ್ಟು ತುಂಬ ಒಳ್ಳೆಯದು ಅಂತೀರಿ. ಒಳ್ಳೆ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಒಳ್ಳೆ 10 ಲಕ್ಷ ಲೀಟ್ರು ಸಾಮರ್ಥ್ಯದ ಟ್ಯಾಂಕ್ಸು, ಒಳ್ಳೆ ತುಪ್ಪ ಆಗೋದು. ಆಮೇಲೆ ಫ್ಯೂಚರ್ ನಮಗೆ ಬೇಕು ಅಂದರೆ ಇವತ್ತೇ ಪ್ರಾವಿಷನಲ್ಲಿ ಇಟ್ಕೊಂಡಿದ್ದಾರೆ ಜಾಗ. ಇನ್ನೂ 1 ಫ್ಲೋರು 2 ಫ್ಲೋರ್ ಮೇಲೆ ಹೋಗ್ಬೋದು. ಸೈಡಲ್ಲಿ ಜಾಗ ಇದೆ. ಫ್ಯೂಚರಲ್ಲಿ ಇನ್ನೂ ಏನು ಐಸ್ ಕ್ರೀಮ್ ಪ್ಲ್ಯಾಂಟ್ ಇಂಥದ್ದು ಮಾಡಬೇಕಂದ್ರೂ ಮಾಡ್ಕೋಬೋದು. ಯಾವತ್ತಿದ್ರೂ ರೈತರದು ಹಾಲು ಇನ್ಕ್ರೀಸ್ ಆಗುತ್ತೆ, ಮಾತ್ರ ಡಿಕ್ರೀಸ್ ಆಗೋದಿಲ್ಲ. ಅದರಿಂದ ಒಂದು 20 ವರ್ಷ 30 ವರ್ಷ ಪ್ಲ್ಯಾನ್ ಇಟ್ಕೊಂಡೆ ನಾವು ಇದನ್ನು ಮಾಡ್ಕೋಬೇಕು. ಆ ರೀತಿಯಲ್ಲಿ ಇನ್ನು ಮುಂದಕ್ಕೂ ಚೆನ್ನಾಗಿ ಮಾಡ್ಕೊಳ್ಳಿ. ಇನ್ನು ಮುಂದಕ್ಕೂ ಪ್ರಾವಿಷನ್ ಇದೆ, ಒಳ್ಳೆಯ ಅಭಿವೃದ್ಧಿ ಆಗುತ್ತೆ, ಒಳ್ಳೆಯದು ಅಂತ ನಿಮ್ಮೆಲ್ಲರಿಗೂ ಕೇಳ್ಕೊಳ್ತೀವಿ. ಆಮೇಲೆ ನಮ್ಮ ತಿಂಗಳಿಗೆ 2 ಕೋಟಿ ರೂಪಾಯಿ ಕರೆಂಟ್ ಬಿಲ್ ಬರ್ತೈತೆ ಎಲ್ಲ ಟೋಟಲ್ ಆಗಿ. 1.5 ಕೋಟಿಯಿಂದ 2 ಕೋಟಿ ಬರ್ಬೋದು, 1.5ರಿಂದ 2 ಬರ್ಬೋದು ಕರೆಂಟ್ ಬಿಲ್ಲು. ಇವತ್ತು 50 ಎಕರೆ ಸೋಲಾರ್ ಪ್ಲ್ಯಾಂಟ್ ಮಾಡಿದ್ದಾರೆ. ಇಡೀ ಕರ್ನಾಟಕದಲ್ಲೇ ಒಂದು ಸಂಸ್ಥೆ ಇಂಡಿವಿಜುವಲ್ ಆಗಿ ಆ ಸಂಸ್ಥೆಗೆ ಸಂಬಂಧಪಟ್ಟಂಗೆ ಮಾಡ್ಕೊಂಡಿರೋದು ಅಂದರೆ ನಮ್ಮ ಕೋಲಾರ ಡೈರಿ ಮಾತ್ರ, ನಮ್ಮ ಕೋಲಾರ ಮಿಲ್ಕ್ ಯೂನಿಯನ್ ಮಾತ್ರ ಮಾಡ್ಕೊಂಡಿರೋದು. ಒಳ್ಳೆ ಕೆಲಸ. ಇವತ್ತು 2 ಕೋಟಿ ರೂಪಾಯಿ ಒಂದು ಕೋಟಿ 1.5 ಕೋಟಿ ಇರ್ಬೋದು ಅಂದ್ಕೊಳ್ಳಿ. 1.5 ಕೋಟಿ ಕರೆಂಟ್ ಇವತ್ತು ಉಳಿದ್ರೆ ಆ 1.5 ಕೋಟಿ ಉಳಿತಾ ಇದೆ ದುಡ್ಡು. 1.5 ಕೋಟಿ ದುಡ್ಡು ಉಳಿತಾ ಇದೆ, ರೈತರಿಗೆ ಹೋಗುತ್ತೆ. ಅದು ರೈತರು ಕೊಡ್ಬೋದು. ಒಂದು ಹಾಲ್ ಮೇಲೆ ಒಂದು 50 ಪೈಸಾನೋ 20 ಪೈಸಾನೋ 1 ರೂಪಾಯೋ ರೈತರಿಗೂ ಸಹಾಯಧನವಾಗಿ ಅದನ್ನು ಕೊಡ್ಬೋದು. 1 ಲೀಟ್ರಿಗೆ ಇಷ್ಟೊಂದು ಕೊಡ್ಬೋದು. ಒಳ್ಳೆ ಕೆಲಸ ಆಗ್ತಾ ಇದೆ. ಆಲ್ರೆಡಿ 12 ಯೂನಿಟ್ ಮೆಗಾವಾಟ್ ಕರೆಂಟು ಇವಾಗ ಆಲ್ರೆಡಿ ಸರ್ಕಾರಕ್ಕೆ ಕೊಡ್ತಾ ಇದ್ದಾರೆ. ಅದು ಕೊಟ್ಟು ಇವಾಗ ಈ ಸರಿ 0 ಬಂದಿರಬೇಕಲ್ಲ ಬಿಲ್ಲು. ಈ ಸರಿ ನಮ್ಮ KMFದು ಕೋಲಾರ ಮಿಲ್ಕ್ ಯೂನಿಯನ್ದು 0 ಬಿಲ್ ಬಂದಿದೆ. ಅದು ಸಾಧನೆ. 0 ಬಿಲ್ ಅಂದರೆ 0 ಬಿಲ್ ಬಂದಿದೆ ಅಂದರೆ 2 ಕೋಟಿ 1.5 ಕೋಟಿ ಉಳಿತಾಯ ಆಯ್ತಲ್ಲ. ನಮಗೆ ಇನ್ವೆಸ್ಟ್ಮೆಂಟು ಆಗಿದೆ, ಅದಕ್ಕೆ 1.5 ಕೋಟಿ ಉಳಿತಾಯ ಆಯ್ತಲ್ಲ. ಅದಕ್ಕೆ ಕೊಡ್ಬೋದಲ್ಲ. ಇದು ಪರ್ಮನೆಂಟ್ ಸೋರ್ಸ್ ಇದೆಲ್ಲ. ಈ ಸೋಲಾರು ಇದೆಲ್ಲ ಬಂದು ಪರ್ಮನೆಂಟ್ ಸೋರ್ಸ್ ಇಂಥದ್ದೆಲ್ಲ ಆಗ್ತಾ ಇದೆ. ಒಳ್ಳೆ ಅಭಿವೃದ್ಧಿ ಆಗ್ತಾ ಇದೆ. ಇನ್ನು ನಮ್ಮೆಲ್ಲರ ಸಹಕಾರ, ನಾನು ಕೋಲಾರ MLA ಆಗಿ ನಾನಾಗ್ಬೋದು, ನಮ್ಮ MLC ಅನಿಲಣ್ಣ ಆಗ್ಬೋದು, ಮಾಲೂರು MLA ಒಂದು ಅಧ್ಯಕ್ಷರು ನಮ್ಮ ನಂಜೇಗೌಡರು ಇವ್ರದ್ದಾಗ್ಬೋದು, ನಮ್ಮ ಡೈರೆಕ್ಟರ್ಸ್ ಎಲ್ಲ ನಮ್ಮ ರಮೇಶ್ ಅಣ್ಣ ಅವರು ಇದ್ದಾರೆ, ಶಂಶಿಯರ್ ಇದ್ದಾರೆ ಡೈರೆಕ್ಟರ್ಸ್ಗೆ. ಇವರೆಲ್ಲರ ಸಹಕಾರ ಎಲ್ಲ ಆಗಿ ಇನ್ನು ಆದಷ್ಟು ಬೇಗ ಜಲ್ದಿ ಓಪನ್ ಮಾಡಿ ನಮಗೂ ಕರೆದು ಏನಾದರೂ ಸ್ವೀಟ್ ಕೊಟ್ಟರೆ ಸಂತೋಷ, ಖುಷಿ ಆಗುತ್ತೆ.